ಮೂರು ಮ್ಯಾಗಿ ಹಾಕಿ ಇವಾಗ ನನ್ನ ಕೈಯಾರೆ ಮ್ಯಾಗಿ ಹೆಂಗ್ ಬರುತ್ತೆ ಯೂಟ್ಯೂಬಲ್ಲಿ ನೋಡಿ ಮಾಡ್ತಿದ್ದೀನಿ ಗ್ಯಾಸ್ ಎಲ್ಲ. ಇವಾಗ ಮ್ಯಾಗಿನ ಈ ರೀತಿ ಹಾಕಿ ಮಾಡ್ಬೇಕು ನೋಡಿ ಗ್ಯಾಸ್. ನೋಡಿ ಅಲ್ಲೆಲ್ಲ ಸುಟ್ಟೋಗ್ಬಿಟ್ಟಿದೆ ನೋಡಿ ಇಲ್ಲಿ. ನೋಡಿ ಫೈನಲ್ ನನ್ನ ಕಡೆ ಬಂದಿದ್ದು ಇಷ್ಟೇ ನೋಡಿ ಗ್ಯಾಸ್. ಟೇಸ್ಟ್ ಮಾಡಿ ಯಾವ ರೀತಿ ಐತೆ ನೋಡು. ಹಾಯ್ ಹಲೋ ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್ ಇವತ್ತು ಒಳ್ಳೆ ಮ್ಯಾಗಿ ಕಂಟೆಂಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಇವರು ಅಂಜನಾದ್ರಿ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ನೋಡಿ. ಅಮ್ಮ ರೆಡಿಯಾಗಿ ನಿಂತಿದ್ದಾರೆ. ಅಲ್ಲಮ್ಮ ಒಂದು ಒಳ್ಳೆ ಕಂಟೆಂಟ್ ಮಾಡೋಣ ಅಂದ್ರೆ ಅವಾಗಲೇ ಗುಡಿಗೆ ಹೋಗೋದು ಊರಿಗೆ ಹೋಗೋದು ಮಾಡ್ತಿರಲ್ಲಮ್ಮ. ಸಾಯಂಕಾಲ ಬರ್ತೀವಪ್ಪ. ಸಾಯಂಕಾಲ ನಾನು ಡ್ಯೂಟಿಗೆ ಹೋಗೋದು 9 ಗಂಟೆಗೆ ಬರ್ತೀನಿ. ಅಮ್ಮ ಯಾರು ಹೋಗ್ತಿದ್ದೀರಾ ಗುಡಿಗೆ? ಬರೇ ಸ್ಮೈಲು ಅಮ್ಮ, ಬರೇ ಸ್ಮೈಲು, ನಾಟ್ ಟಾಕಿಂಗ್. ನಮ್ ತಂಗಿ ಗಂಡ. ನೀನು ಹೇಳಮ್ಮ ಯಾರು ಹೋಗ್ತಿದ್ದೀರಾ? ನಾನು ಹೋಗ್ತೀನಿ, ನನ್ ಗಂಡ ಹೋಗ್ತಾನ, ನಮ್ಮ ಅಕ್ಕ, ನನ್ ಮಗಳು. ಎಲ್ಲಿ ನಿಮ್ಮ ಮಗಳಲ್ಲಿ? ಅಲ್ಲಿ ಒಳಗದಳು, ರೆಡಿ ಆಗಕತ್ತಾಳ. ಗಾಯ್ಸ್ ನಮ್ಮ ತಂಗಿ ಬೆಳಗ್ಗೆಯಿಂದ ರೆಡಿ ಆಗ್ತಿರೋದು, ಇನ್ನ ರೆಡಿ ಆಗೋದು ಮುಗ್ದಿಲ್ಲ. ಅಮ್ಮ ಇನ್ನ ರೆಡಿ ಆಗೋದು ಮುಗ್ದಿಲ್ಲ ನಿಮ್ದು? ಆಯ್ತು ಆಯ್ತು. ಕರೆಂಟ್ ಬಂದು ಹೋಯ್ತು, ನಿನ್ನ ರೆಡಿ ಆಗೋದು ಮುಗ್ದಿಲ್ಲಮ್ಮ ತಾಯಿ. ಹೋಗಿ ಬನ್ನಿ ಗುಡಿಗೆ, ಹುಷಾರಾಗಿ ಹೋಗಿ ಬನ್ನಿ. ನಾನೇ ಮ್ಯಾಗಿ ಮಾಡ್ತೇನೆ. ಹೌದು, ಮ್ಯಾಗಿ ಮಾಡ್ಕೊಂಡು ಮಾಡೋದು ಹೆಂಗೆ? ನಾನು ಒಂದ್ಸಲ ಮಾಡಿಲ್ಲ ಮ್ಯಾಗಿ. ಉಳ್ಳಾಗಡ್ಡಿ ಕೊಯ್, ಹಸಿಮೆಣಸಿಕಾಯಿ ಅದಕ್ಕೆ ಕೊಯ್ಬೇಕು, ಸಣ್ಣಾಗಿ ಹೆಚ್ಚಬೇಕು, ಒಂದು ಟೊಮೆಟೊ, ಕೊತ್ತಂಬರಿ ಹಾಗೆ ಸ್ವಲ್ಪ ಕರ್ಬೇವು. ಅದು ಹೆಂಗ್ ಮಾಡ್ತೀನಿ ನನಗಂದ್ರೆ ಗೊತ್ತಿಲ್ಲ. ಯೂಟ್ಯೂಬ್ ಐತಲ್ಲ ಗಾಯ್ಸ್, ಯೂಟ್ಯೂಬ್ ಇದೆ, ಯೂಟ್ಯೂಬ್ ನೋಡಿ ಮಾಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಯೂಟ್ಯೂಬ್ ನೋಡಿ 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 ಮಾಡ್ತೀನಿ. ಕರೆಕ್ಟಾಗಿ ಮಾಡೋದಿಲ್ಲ, ಕರೆಕ್ಟ್ ಆಗುತ್ತೆ. ಆದರೆ ಫಸ್ಟ್ ಟೈಮ್ ಅಡಿಗೆ ಮಾಡ್ತಿರೋದಲ್ಲ, ಸ್ವಲ್ಪ ಎಲ್ಲೆಲ್ಲಿ ಮಿಸ್ಟೇಕ್ ಆಗ್ಬಿಡ್ತು. ಇರಲಿ ನೋಡೋಣ ಯಾವ ರೀತಿ ಮ್ಯಾಗಿ ಬರುತ್ತೆ ನನ್ನ ಕೈ ಯಾರೇ ಅಂತ ನೋಡ್ತಾ ಇರಿ ಗೈಸ್. ನಮ್ಮ ಅಂಗಡಿಲಿ ಮ್ಯಾಗಿ ಅಂತೂ ಖಾಲಿ ಆಗಿತ್ತು, ಅದಕ್ಕೆ ನೋಡಿ ಇಲ್ಲಿ ಒಂದು ಮ್ಯಾಗಿ ಕಾಣಿಸ್ತಿಲ್ಲ ಇಲ್ಲಿ. ಅದಕ್ಕೆ ಬೇರೆ ಅಂಗಡಿಯಲ್ಲಿ ಹೋಗಿ 10 ರೂಪಾಯಿದು 3 ಮ್ಯಾಗಿ ತಂದಿದ್ದೀನಿ. ತೋರಿಸಿ ನೋಡಿ, ಇಲ್ಲಿದೆ ನೋಡಿ ಮ್ಯಾಗಿ. ಏನ ಏನಿದು ತೋರಿಸ್ಬೇಕಾ? 1 ನಿಮಿಷ ವೇಟ್ ಮಾಡಿ ತೋರಿಸ್ತೀನಿ ನೋಡಿ. 3 ಮ್ಯಾಗಿ ತಂದಿದ್ದೀನಿ. 3 ಮ್ಯಾಗಿ ಹಾಕಿ ಇವಾಗ ನನ್ನ ಕೈಯಾರೆ ಮ್ಯಾಗಿ ಹೆಂಗೆ ಬರುತ್ತೆ ಅಂತ ನೋಡ್ಬೇಕಷ್ಟೆ. ನಾನು ಮ್ಯಾಗಿ ಮಾಡ್ತೀನಿ ಇಲ್ಲೋ ಗೊತ್ತಿಲ್ಲ, ಪಕ್ಕ ಮ್ಯಾಗಿ ಮಾಡ್ತೀನಿ ಅಂದರೆ ಟೇಸ್ಟ್ ಮಾತ್ರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಾನು ಮಾಡಿದ ಮ್ಯಾಗಿ ನನಗೆ ಹೆಂಗೆ ಅನ್ನಿಸ್ತು ಅಂತ ನಿಮ್ಗೆ ಹೇಳ್ತೀನಿ. ಕೊನೆವರೆಗೂ ನೋಡೋದರಿಗೆ ಸಖತ್ತಾಗಿರುತ್ತೆ. ಈಗ ತಾನೇ ಜಸ್ಟು ಅಪ್ಪ ಅಮ್ಮಗೆ ಆಟೋ ಸ್ಟ್ಯಾಂಡ್ ಹತ್ರ ಬಿಟ್ಟು ಬಂದಿದ್ದೀನಿ, ಅವರು ಗುಡಿ ಹೋಗ್ತಾರಲ್ಲ ಅದಕ್ಕೆ. ಸೊ ಬನ್ನಿ ತಡ ಮಾಡಿದ್ವಿ ಮ್ಯಾಗಿ ನನ್ನ ಕೈಲಿ ಮ್ಯಾಗಿ ಯಾವ ರೀತಿ ಆಗುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ತಟ್ಟೆ ತೊಗೊಂಡ್ಬಿಡ್ತೀನಿ. ತಟ್ಟೆ ಯಾಕಂದರೆ ಅದ್ರ ಮೇಲೆ ತರಕಾರಿ ಎಲ್ಲ ಕಟ್ ಮಾಡೋದಕ್ಕೆ ಬೇಕಲ್ಲ ಗೈಸ್, ಅದಕ್ಕೆ. ಗೈಸ್ ಮ್ಯಾಗಿಲಿ ಈ ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕ್ಬೇಕಂತ ಹೇಳಿದ್ದಾರೆ. ಎಷ್ಟೆಷ್ಟು ಹಾಕ್ಬೇಕು ಅಂತ ನನಗೊಂದು ಚೂರು ಐಡಿಯಾ ಇಲ್ಲ. ನನಗೆ ಎಷ್ಟು ತಿಳಿಯುತ್ತೆ ಅಷ್ಟು ಹಾಕ್ತೀನಿ ಗೈಸ್. ಬನ್ನಿ ನೋಡ್ತಾ ಇರಿ. ನೋಡಿ ಇಷ್ಟೆಲ್ಲ ದೊಡ್ಡದಿದೆ, ಎಷ್ಟು ಹಾಕ್ಬೇಕಂತ ಯಾವ್ದು ಹಾಕ್ಬೇಕಂತ ಒಂದು ಗೊತ್ತಾಗ್ತಿಲ್ಲ. ಯಾವುದೋ ಒಂದು ತೊಗೊಂಬೋಣ ತಡಿ. ಹಾಂ ಗೈಸ್ ಇಲ್ಲಿ ಚೆನ್ನಾಗಿದೆ ನೋಡಿ, ಇದು ಓಕೆ. ಬನ್ನಿ. ಮತ್ತು ಟಮಾಟೆಯಲ್ಲಿ ಟೊಮ್ಯಾಟೊ ಒಂದು ಸಾಕು. ಟೊಮ್ಯಾಟೊ ಒಂದು ಚೆನ್ನಾಗಿರೋದು ನೋಡಿ ಎಸ್, ರೆಡ್ ಎಷ್ಟು ಚೆನ್ನಾಗಿದೆ, ಒಳ್ಳೆ ಸ್ಟ್ರಾಬೆರಿ ಥರ ಇದೆ. ಇವೆರಡು ಸಾಕು. ಮತ್ತು ಒಂದು ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಬೋಣ. ಎಷ್ಟಿದೆ? 1 2 3 4 ಇದೊಂದು 5. ಬನ್ನಿ ಗೈಸ್. ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಇವಾಗ. ಇದೆಲ್ಲ ತೊಗೊಂಡು ಕ್ಲೀನ್ ಮಾಡಿ ಬನ್ನಿ. ಕ್ಲೀನ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ. ಯೂಟ್ಯೂಬಲ್ಲಿ ನೋಡಿ ಮಾಡ್ತಿದ್ದೀನಿ ಗೈಸ್ ಎಲ್ಲ. ನಾನು ಸ್ವಂತ ಮಾಡ್ತಿಲ್ಲ, ಯೂಟ್ಯೂಬಲ್ಲಿ ನೋಡಿ ಮಾಡ್ತಿದ್ದೀನಿ. ಮನೆಯವ್ರ ಜೊತೆ ಮಾಡೋ ಅಂದರೆ ಅವ್ರು ನೋಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ರು. ಈರುಳ್ಳಿ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಗಾಯ್ಸ್ ಫೈನಲಿ ಎಲ್ಲ ತರಕಾರಿನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಗಾಯ್ಸ್. ಇವಾಗ ಗೊತ್ತಾಗಿದೆ ಈರುಳ್ಳಿ ಕಟ್ ಮಾಡುವಾಗ ಯಾಕೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ. ಇವಾಗ ನಾನು ಈರುಳ್ಳಿ ಕಟ್ ಮಾಡ್ತೀನಿ ನೋಡಿ ಗಾಯ್ಸ್, ಇಲ್ಲಿ ನೀರು ಬರ್ತಿದೆ. ಅಳುತ್ತಿಲ್ಲ ಏನಿಲ್ಲ, ಯಾವ ರೀತಿ ನೀರು ಬರ್ತಿದೆ ನೋಡಿ ಇಲ್ಲಿ. A few moments later. ಅಂತೂ ಇಂತೂ ಫೈನಲಿ ತರಕಾರಿ ಎಲ್ಲ ಕಟ್ ಮಾಡಿದ್ದೀನಿ. ಇದು ನೋಡೋದಕ್ಕೆ ಇಷ್ಟು ಸಣ್ಣದಿದೆ ಗಾಯ್ಸ್, ಇದಂತೂ ಫುಲ್ಲು ಖಾರ ಇದೆ. ಬರೀ ಕಟ್ ಮಾಡ್ತಿದ್ದೀನಿ, ಇಲ್ಲಿ ನೋಡಿದ್ರೆ ಫುಲ್ ಘಾಟ ಸ್ಮೆಲ್ ಬರ್ತಿದೆ ನನಗಂತೂ. 4 ಮೆಣಸಿನ್ಕಾಯಿ ತೊಗೊಂಡಿದ್ದೆ, ಅದ್ರಲ್ಲಿ ಬರೀ 3 ಕಟ್ ಮಾಡಿದ್ದೀನಿ. ಇದು ಇರೋ ಘಾಟಕ್ಕೆ ಅಕಸ್ಮಾತ್ 4 ಮೆಣಸಿನ್ಕಾಯಿ ಹಾಕಿದರೆ ಬೆಳಗ್ಗೆ ನನ್ನ ಕತೆ ಮುಗಿದಿತ್ತು. ಮ್ಯಾಗಿ ಮಾಡೋದಕ್ಕೆ ಸಣ್ಣ ಕಡಾಯಿ ತೊಗೊಂಡಿದ್ದೀನಿ. ಇವಾಗ ಅದನ್ನು ತೊಳೆದು ಅದರಲ್ಲಿ ತರಕಾರಿ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಬನ್ನಿ ಯೂಟ್ಯೂಬಲ್ಲಿ ನೋಡಿ ಗೈಸ್, ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ತರಕಾರಿ ಹಾಕಿ ಅಡುಗೆ ಮಾಡ್ತಿದ್ದೀನಿ ಮ್ಯಾಗಿ. ಈ ಎಣ್ಣೆ ನೋಡಿದ್ರೆ ಹಿಂಗೆ ಮುಖಕ್ಕೆ ಸುಡ್ತಿದೆ, ಫುಲ್ ಡೇಂಜರಪ್ಪ. ಅಮ್ಮವ್ರು ಅಡುಗೆ ಮಾಡೋದು ಹೆಂಗೆ ಮಾಡ್ತಾರೆ ಏನೋ. ನಾನು ನೋಡಿದ್ರೆ ಅಡುಗೆ ಚೆನ್ನಾಗಿ ಮಾಡಿಲ್ಲ ಹಂಗೆ ಹಿಂಗಂತ ಹೇಳ್ತೀವಿ. ನಾವು ಅಡುಗೆ ಚೆನ್ನಾಗಿ ಮಾಡಿಲ್ಲ ಅಂತ ಅಮ್ಮ ಮೇಲೆ ತುಂಬ ರೇಗಾಡ್ತೀವಿ, ಕೂಗಾಡ್ತೀವಿ. ನೀವೇ ಅಡುಗೆ ಮಾಡಿ ಗೈಸ್, ಒಂದ್ಸಲ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಚೆನ್ನಾಗುತ್ತೆ, ಅಲ್ಲಿ ಎಷ್ಟು ನೋವು. ಮತ್ತು ಇಲ್ಲಿ ಅಡುಗೆ ಮಾಡುವಾಗ ಎಣ್ಣೆ ಪದಾರ್ಥ ಯಾವ ರೀತಿ ಎಲ್ಲ ಸಿಡಿಯುತ್ತೆ ಅಂತ ನೋವು ಎಲ್ಲ ಗೊತ್ತಾಗುತ್ತೆ. ಅದಕ್ಕೆ ಏನು ಅಡುಗೆ ಮಾಡ್ತಾರೆ ಮನೆಯಲ್ಲಿ ನೆಮ್ಮದಿ ಆಗಿರ್ತೀನಿ. ಯಾವುದೋ ಈ ರೀತಿ ಖ್ಯಾತ ತೆಗಿಬೇಡಿ. ಕೆಲವೊಂದು ಯೂಟ್ಯೂಬ್ ನೋಡಿ ಅಡುಗೆ ಮಾಡ್ತಿದ್ದೀನಿ. ಕೆಲವೊಂದು ಅಮ್ಮನಿಗೆ ಫೋನ್ ಮಾಡಿ, ಪಾಪ ಅವ್ರು ಟೆಂಪಲಿಗೆ ಹೋಗಿದ್ರು ಕೂಡ ಅವ್ರಿಗೆ ಫೋನ್ ಮಾಡಿ ಕೇಳ್ತಿದ್ದೀನಿ ಯಾವ ರೀತಿ ಮಾಡಬೇಕು ಹೆಂಗಂತೇಳಿ. ನೋಡಿ ಅಲ್ಲೆಲ್ಲ ಸುಟ್ಟೋಗ್ಬಿಟ್ಟಿದೆ ನೋಡಿ ಇಲ್ಲಿ. ಇದು ನನ್ನ ಮ್ಯಾಗಿ ಅಂದರೆ. ಇನ್ನು ಟೇಸ್ಟ್ ಯಾವ ರೀತಿ ಇರುತ್ತಂತ ನನಗಂತೂ ಒಂದು ಗೊತ್ತಿಲ್ಲ. ಟೇಸ್ಟ್ ಮಾಡಿದ್ಮೇಲೆ ಹೇಳ್ತೀನಿ ನನ್ನ ಮ್ಯಾಗಿ ನನಗೆ ಯಾವ ರೀತಿ ಅನ್ನಿಸ್ತು ಅಂತ. ಕಡೆಯವ್ರಿಗೆ ನೋಡ್ತಾ ಇದ್ದೀನಿ. ಅದಕ್ಕೆ ಅವಾಗಲೇ ಅಮ್ಮಗೆ ಫೋನ್ ಮಾಡಿ ಕೇಳಿದೆ ಗ್ಯಾಸ್, ಇವಾಗ ತರಕಾರಿ ಎಲ್ಲ ಹಾಕಿದ್ದೆ, ನೆಕ್ಸ್ಟ್ ಏನು ಮಾಡಲಿ ಅಂತ ಕೇಳಿದ್ದೆ. ಸ್ವಲ್ಪ
ಅರ್ಧ ಚಮಚಷ್ಟು ಅರಿಶಿನ ಪುಡಿ ಹಾಕಂತ ಹೇಳಿದ್ದಾರೆ, ಹಾಕ್ತಿದ್ದೀನಿ. ಬನ್ನಿ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು. ಇವಾಗ ಈ ರೀತಿ ಮಿಕ್ಸ್ ಮಾಡಬೇಕು. ನೋಡಿ ಗೈಸ್, ಟೇಸ್ಟ್ ಮಾತ್ರ ಯಾವ ರೀತಿ ಇದೆ, ಟೇಸ್ಟ್ ಅಂತಲೇ ಅಲ್ಲ, ಇದು ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಟೇಸ್ಟ್ ನಾನು ಹೆಂಗೆ ತಿನ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ನನ್ನ ಅಡಿಗೆ. ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಒಂಥರ ಫುಡ್ ಕುಕಿಂಗ್ ಚಾನಲ್ ಥರ ಹಾಕಿದೆ, ಫುಡ್ ಚಾನಲ್ ಥರ ಹಾಕಿದೆ ನನ್ನ ವ್ಲಾಗ್. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಮ್ಯಾಗಿ ನೂಡಲ್ಸ್ನ ಪುಡಿ ಮಾಡಿ ಇದರಲ್ಲಿ ಮಿಕ್ಸ್ ಮಾಡಂತ ಹೇಳಿದ್ದಾರೆ ಲಾಸ್ಟಿಗೆ. ಬನ್ನಿ ನೀರು ಸ್ವಲ್ಪ ಕುದಿಯಾಗಿ ಬರಲಿ, ಅದು ಈ ರೀತಿ ಫುಲ್ ಆಗಲಿ. ಫುಲ್ ಬಿಸಿ ಆದಮೇಲೆ ಅದು ಮ್ಯಾಗಿ ಹಾಕೋಕೆ ಬರುತ್ತೆ. ಬನ್ನಿ ಗ್ಯಾಸ್ ಕಂಟಿನ್ಯೂಸ್ ನೋಡ್ತಾ ಇರಿ. ಮ್ಯಾಗಿ ಇನ್ನೂ ಆಗಿಲ್ಲ, ಮ್ಯಾಗಿ ಆಗೋದಕ್ಕೆ 5 ಮಿನಿಟ್ಸ್ ಬೇಕಾಗುತ್ತೆ. 5 ಮಿನಿಟ್ಸ್ ಆದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ಮ್ಯಾಗಿ ತೆಗೆದಿದ್ದೀನಿ ನೋಡಿ, ಮ್ಯಾಗಿ ಈ ರೀತಿ ಇದೆ ಒಳಗಡೆ, ನೋಡೇ ಇರ್ತೀರ. ಮತ್ತೆ ನೀವು ಪದೇ ತೋರಿಸ್ರಂತ ಭಯಬೇಡಿ. ಅದಾದಮೇಲೆ ಇದರಲ್ಲಿ ಒಂದು ಪುಡಿ ಇರುತ್ತೆ ಈ ರೀತಿ, ಇದೇ ರೀತಿ ಒಂದು 2 ಪ್ಯಾಕೆಟ್ ಇದೆ. ಆ 2 ಪ್ಯಾಕೆಟ್ನ ಇದು ಸಪ್ರೇಟ್ ಮಾಡಿ, ಈ ಪುಡಿನೆಲ್ಲ ಒಂದು 3 ಪುಡಿ ಬರುತ್ತೆ, 3 ಪ್ಯಾಕೆಟು ಅದರಲ್ಲಿ ಹಾಕಬೇಕು. ಬನ್ನಿ ಫಸ್ಟೆಲ್ಲ ತೆಗೆದುಬಿಡೋಣ. 3 ಮ್ಯಾಗಿ ಇದೆ ಗ್ಯಾಸ್, 1 2 3. ಮತ್ತು ಅದೇ ರೀತಿ ಇದ್ರ 3 ಪುಡಿಗಳಿದೆ. ಈ ಪುಡಿನೆಲ್ಲ ತೆಗೆದು ಮಿಕ್ಸ್ ಮಾಡಿ ಆ ಮ್ಯಾಗಿಲಿ ಹಾಕಬೇಕು. ಬನ್ನಿ ಇದೆಲ್ಲ ಪುಡಿ ಎಲ್ಲ ತೆಗಿಯೋಣ ಅಂತ. ಫೈನಲಿ ಮ್ಯಾಗಿ ಪುಡಿ ಇರುತ್ತೆ ನೋಡಿ ಗ್ಯಾಸ್, ಒಂಥರ ಚಿಕನ್ ಸ್ಮೆಲ್ ಬಂದಂಗೆ ಬರ್ತಿದೆ ನೋಡಿ ಸ್ಮೆಲ್ಲಿಗೆ. ಬನ್ನಿ ಇದರೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಇವಾಗ. ಬನ್ನಿ ಹಾಕಿದ್ದೀನಿ, ಕ್ಲೀನಾಗಿ ಮಿಕ್ಸ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ. ಬನ್ನಿ ಗ್ಯಾಸ್, ಇವಾಗ ಮ್ಯಾಗಿನ ಈ ರೀತಿ ಹಾಕಿ ಮಾಡಬೇಕು ನೋಡಿ ಗ್ಯಾಸ್. ಪುಡಿ ಮಾಡಬೇಕು, ಪುಡಿ ಮಾಡಿ ಇವಾಗ ಇದರಲ್ಲಿ ಹಾಕಬೇಕು. ಬನ್ನಿ 3 ಮ್ಯಾಗಿ ಇದೆ, 3 ಮ್ಯಾಗಿನ ಪುಡಿ ಮಾಡಿ ಹಾಕೋಣ ಅಂತ. ಫೈನಲಿ ಈ ರೀತಿ ಪುಡಿ ಮಾಡಿದ್ದೇನೆ ನೋಡಿ ಗ್ಯಾಸ್. ಇದು ಒಂಥರ ಯಾವ ರೀತಿ ಇದೆ ಅಂದರೆ ಇದ್ರು ಗಟ್ಟಿ ಇದೆ ಗ್ಯಾಸ್. ಇದು ಒಂಥರ ರೋಸ್ಟ್ ಬಿಸ್ಕೆಟ್ ಬರುತ್ತಲ್ಲ ಆ ರೀತಿ ಇದೆ ಇದು. ಅಂದರೆ ಫುಲ್ ದಪ್ಪ ಆಗಿಬಿಡುತ್ತೆ, ಇದು ಸ್ವಲ್ಪ ಎಳೆ ಇದೆ. ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ. ನಾನು ಮಾಡಿದ ಮ್ಯಾಗಿ ನನ್ನ ಟೇಸ್ಟಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳ್ರಿ. ಒಂದು ಹಂಗೆ ತಿಂತೀನಿ ಸುಕ್ಕ ಯಾವ ರೀತಿ ಟೇಸ್ಟ್ ಬರುತ್ತೆ ಅಂತ. ಇಲ್ಲಿದೆಯಲ್ಲ ಒಂದು ತಿಂತೀನಿ ಹಿಂಗೆ ಯಾವ ರೀತಿ, ಸುಮ್ಮನೆ ಒಂದೊಂದು ತಿಂತೀನಿ. ಆಯ್ತು, ಚೆನ್ನಾಗಿದೆ. ಹಂಗೆ ತಿಂದೆ ಚೆನ್ನಾಗಿದೆ. ಮತ್ತು ಹಂಗೆ ತಿನ್ನೋಕೆ ಹೋಗ್ಬೇಡಿ, ಈ ರೀತಿ ಎಲ್ಲ ಮಸಾಲೆ ಎಲ್ಲ ಹಾಕಿ ತಿಂದರೆ ಅದು ಮ್ಯಾಗಿ ಅಂತ ಮಸ್ತ್ ಮಜಾ ಬರೋದು. ಬನ್ನಿ ಹಾಕೋಣ ಅಂತ. ಫೈನಲಿ ಮ್ಯಾಗಿ ಹಾಕೋ ಟೈಮ್ ಬಂದಿದೆ ನೋಡಿ. ಇಲ್ಲಿ ಮ್ಯಾಗಿ ಎಲ್ಲ ಹಾಕಿದ್ದೀನಿ. ಮ್ಯಾಗಿ ಎಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಮತ್ತೆ ಸಿಗ್ತೀನಿ ಬನ್ನಿ ಗ್ಯಾಸ್. ಫೈನಲಿ ಮ್ಯಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇವಾಗ ಲಾಸ್ಟ್ ಫಿನಿಶಿಂಗ್ ಟಚ್ ಪಾಯಿಂಟ್ ಅಂದರೆ ಕೊತ್ತಂಬರಿ ಹಾಕ್ಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಫಿನಿಶಿಂಗ್ ಆಗುತ್ತೆ. ಬನ್ನಿ ಕೊತ್ತಂಬರಿ ಸೊಪ್ಪು ಒಂದು ಹಾಕೋಣ ಗೈಸ್. ನನಗೆ ಅಡುಗೆ ಮಾಡುವಾಗ ಏನು ಖುಷಿ ಆಗುತ್ತೆ ಅಂದರೆ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ತಿರ್ತಾರಲ್ಲ, ಎಲ್ಲ ಸಾಮಾನು ಹಾಕಿ ಎಲ್ಲ ತರಕಾರಿ ಹಾಕಿ ಮಿಕ್ಸ್ ಮಾಡ್ತಾರೆ, ಅದು ತುಂಬ ಖುಷಿ ಆಗುತ್ತೆ ನನಗಂತೂ. ಈ ಎಗ್ ರೈಸ್ ತಿನ್ನುವಾಗಂತೂ ಎಗ್ ರೈಸ್ ಮಾಡಿದ್ದು ನೋಡಿ ಖುಷಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಈ ರೀತಿ ಎಗ್ ರೈಸ್ನ ಮಿಕ್ಸ್ ಮಾಡ್ತಾ ಇರ್ತಾರಲ್ಲ ಅವಾಗಂತೂ ಸಖತ್ ಮಜಾ ಬರುತ್ತೆ ನನಗಂತೂ. ಅಲ್ಲೇ ಟೇಸ್ಟ್ ಗೊತ್ತಾಗ್ಬಿಡುತ್ತೆ. ಅದು ಅಡುಗೆ ಮಾಡೋ ಕಲೆ ಅಂದರೆ ಮಿಕ್ಸ್ ಮಾಡುವಾಗಲೇ ಒಂಥರ ಟೇಸ್ಟಿಂದು ರುಚಿ ಗೊತ್ತಾಗ್ಬಿಡುತ್ತೆ ನನಗಂತೂ. ಬೇರೆಯವ್ರು ಯಾರಿಗಂತ ಹೆಂಗಂತ ಗೊತ್ತಿಲ್ಲ, ನನಗೆ ಗೊತ್ತಾಗ್ಬಿಡುತ್ತೆ ಗ್ಯಾಸ್. ಈ ರೀತಿ ಮಿಕ್ಸ್ ಮಾಡಿದಾಗ ನನಗಂತೂ ಫುಲ್ ಖುಷಿ ಆಗುತ್ತೆ. ಅಡುಗೆ ಚೆನ್ನಾಗಿರುತ್ತಪ್ಪ, ಮಸ್ತ್ ಇರುತ್ತೆ ಅಂತ ನನಗೆ ಅನಿಸುತ್ತೆ. ಅದು ಎಗ್ ರೈಸಲ್ಲಂತೂ ಮಿಕ್ಸ್ ಮಾಡ್ತಾ ಇರ್ತಾರೆ ಗ್ಯಾಸ್. ಅಲ್ಲಿ VNC ಕಾಲೇಜಲ್ಲಿ ಹಿಂಗೆ ಎಗ್ ರೈಸ್ ಆರ್ಡ್ರ್ ಮಾಡ್ತೀವಲ್ಲ, ಹಿಂಗೆ ಮಿಕ್ಸ್ ಮಾಡಿ ಕೊಡ್ತಾರೆ, ಹಾಕಿ ಕೊಡ್ತಾರೆ. ಅವಾಗಲೇ ಬಿಸಿ ಹೋಗಿದೆ ಈ ರೀತಿ ಹೋಗ್ತಿದೆ ನೋಡಿ. ಬಿಸಿ ಹೊಗೆಗೆ ತಿನ್ಬೇಕಂತ ಮಸ್ತ್ ಅನಿಸುತ್ತೆ. ಹಂಗೆ ಹೊಟ್ಟೆ ತುಂಬ ತಿಂದ್ಬಿಡ್ತೀವಿ. ಆದರೆ ಡೈಲಿ ಮಾತ್ರ ಎಗ್ ರೈಸ್ ತಿನ್ಬೇಡಿ ಗ್ಯಾಸ್. ಡೈಲಿ ಎಗ್ ರೈಸ್ ಮ್ಯಾಗಿ ಮಾತ್ರ ತಿನ್ನಕ್ಕೆ ಹೋಗ್ಬೇಡಿ. ಯಾವಾಗಲೂ ಒಂದ್ಸಲ ಈ ಅರ್ಜೆಂಟ್ ಇದ್ದಾಗ, ಫ್ಯಾಮಿಲೀಸ್ ಎಲ್ಲಾದರೂ ಹೊರಗಡೆ ಹೋದಾಗ, ಅಪ್ಪ ಅಮ್ಮ ಊರಿಗೆ ಹೋದಾಗ 5 ಮಿನಿಟ್ಸಲ್ಲಿ ಮ್ಯಾಗಿ ರೆಡಿ ಆಗುತ್ತೆ. ಫೈನಲಿ ಅಂತೂ ಮಾತಾಡ್ತಾ ನಿಮ್ಮ ಜೊತೆಗೆ ಹಂಗೆ ಮಾತಾಡ್ತಾ ಮ್ಯಾಗಿ ಅಂತೂ ರೆಡಿ ಆಗಿದೆ ನೋಡಿ. ಫಿನಿಶಿಂಗ್ ಟಚ್ಗೆ ನಮ್ಮ ಕೊತ್ತಂಬರಿ ಸೊಪ್ಪು ಕೂಡ ರೆಡಿ ಆಗಿದೆ. ಲಾಸ್ಟಿಗೆ ತಟ್ಟೆಲಿ ಹಾಕ್ಕೊಂಡು, ತಟ್ಟೆಲಿ ಮಾಡಿ ಇವಾಗ ಮಿಕ್ಸ್ ಮಾಡ್ಬಿಡ್ತಾರೆ ಗ್ಯಾಸ್. ನಿಮ್ಮ ಮುಂದೆ ಮಿಕ್ಸ್ ಮಾಡ್ತೀನಿ ಈ ರೀತಿ. ಕೊತ್ತಂಬರಿ ಎಲ್ಲ ಕಟ್ ಮಾಡಿಲ್ಲ, ಸುಮ್ಮನೆ ಆ ರೀತಿ ಹಿಂಗೆ ಹಾಕಿದ್ದೇನೆ. ಬನ್ನಿ ಸಾಕು ಅನಿಸುತ್ತೆ ನೋಡಿ ನನಗಂತೂ. ಗೈಸ್ ಫೈನಲಿ ಮ್ಯಾಗಿ ರೆಡಿ ಆಗಿದೆ. ಬನ್ನಿ ತಟ್ಟೆಯಲ್ಲಿ ಹಾಕ್ಕೊಂಡು ತಿನ್ನೋಣ ಟೇಸ್ಟ್ ಯಾವ ರೀತಿ ಇದೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ನನ್ನ ಒಂದು ಫಸ್ಟ್ ಟೈಮ್ ಅಡುಗೆ ಮಾಡಿದ್ದು ಮ್ಯಾಗಿ ಯಾವ ರೀತಿ ಇದೆ ಅಂತ ಶೇರ್ ಮಾಡ್ತೀನಿ. ಗೈಸ್ ನೋಡಿ ಇಲ್ಲಿ ಎಷ್ಟೊಂದು ಮ್ಯಾಗಿ ಕರೆಕ್ಟ್ ಮಾಡೋಕ್ಕೆ ಬಂದಿಲ್ಲ ನನಗೆ. ಮ್ಯಾಗಿ ಎಲ್ಲ ಅಂದ್ಕೊಂಡ್ಬಿಟ್ಟಿದೆ ಕೆಳಗಡೆ. ಏನಿಲ್ಲ ಅಂದರೆ ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಕೆಳಗೆ ಹೋಗ್ಬಿಟ್ಟಿದೆ ನೋಡಿ. ಫೈನಲ್ ನನ್ನ ಕಡೆ ಬಂದಿದ್ದು ಇಷ್ಟೇ ನೋಡಿ ಗೈಸ್. ಗೈಸ್ ಫೈನಲಿ ಮ್ಯಾಗಿ ಅಂತೂ ರೆಡಿ ಆಗಿದೆ. ತಿನ್ನೋದಕ್ಕೆ ಟೇಸ್ಟ್ ಮಾಡೋದಕ್ಕೆ ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ನಮ್ಮ ಯುವರಾಜ್ ಕೂಡ ಬಂದಿದ್ದಾನೆ ಸ್ಕೂಲಿಂದ, ಜಸ್ಟ್ ಇವಾಗ ಬಂದ. ಟೇಸ್ಟ್ ಮಾಡಿ ಯಾವ ರೀತಿ ಐತೆ ನೋಡು. ಕರೆಕ್ಟ್ ಹೇಳ್ಬೇಕು ಯಾವ ರೀತಿ. ಮಿರಿಂದಾಂಗಾನಿ ಹಿಂದು ಬಂದು ಕೊಂದುರ ಬಂದೋಡಿ ಪೊಂಬಾಂಗಾಲು ಬಂಗುರ ಸಿಂಧುರು ಗೊಂದುರಂ. ಕರೆಕ್ಟ್ ಹೇಳ, ಚೆನ್ನಾಗೈತಾ? ಒಳ್ಳೆ ಚೆನ್ನಾಗಣ ಮಜ್ಜಿ ತಿನ್ನು ಮತ್ತೆ. ಎಸ್ ಬನ್ನಿ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿ ಇದೆ ಅಂತ ಮ್ಯಾಗಿ. ಈಗ ಶಿವನಂತರು ನಮ್ಮ ಯುವರಾಜ್ ಫುಲ್ ಖಾರ ಆಗಿಬಿಡುತ್ತೆ ಅಂತ ಹೇಳ್ತಿದ್ದಾನೆ. ಏನ
ಫುಲ್ ಖಾರ ಆಗ್ಬಿಟ್ಟಲ್ಲಣ್ಣ. ಫುಲ್ ಖಾರ. ನಾ ಲಾಸ್ಟಿಗೆ ಖಾರ ಬಿಡಿ ಆಗ್ಬಿಟ್ಟಿನಿ, ಅದೇ ಮಿಸ್ಟೇಕ್ ಮಾಡಿದ್ದೀನಿ. ಅಯ್ಯೋ ತಿನ್ ನೋಡು. ಉಪ್ಪು ಕಡಿಮೆ ಆಯ್ತಾ? ಇಲ್ಲಣ್ಣ ಕರೆಕ್ಟ್ ಐತೆ, ಉಪ್ಪು ಕರೆಕ್ಟ್ ಐತೆ, ಖಾರ ಪುಡಿ ಜಾಸ್ತಿ ಆಗ್ಬಿಟ್ಟಿದೀನಿ. ಖಾರ ಪುಡಿ ಏನು ಜಾಸ್ತಿ ಆಗಿಲ್ಲ, ಕಡಿಮೆ ಕರೆಕ್ಟ್ ಐತಿ ಗಾಯ್ಸ್. ಅಂದರೂ ಮ್ಯಾಗಿ ಅಷ್ಟೇನು ಟೇಸ್ಟ್ ಇಲ್ಲ. ಒಂದು 100%ಅಲ್ಲಿ ಒಂದು 60% ಕರೆಕ್ಟ್ ಇದೀನಿ, 40% ಚೆನ್ನಾಗಿ ಮಾಡಿಲ್ಲ. ಆದರೂ ನಾನು ಫಸ್ಟ್ ಟೈಮ್ ಮಾಡಿದೆ ಗಾಯ್ಸ್, ನನಗಂತೂ ತುಂಬ ಖುಷಿ ಆಯಿತು ಗಾಯ್ಸ್. ಮ್ಯಾಗಿ ತಿಂದು ಮತ್ತೆ ಸಿಗ್ತೀನಿ ನಿಮಗೆ. ಫೈನಲಿ ಮ್ಯಾಗಿ ನಾನು ಮಾಡಿದ್ದು ನಾನೇ ತಿಂದಿದ್ದೀನಿ, ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ನಿಮಗೆ ಈ ಮ್ಯಾಗಿ ಲಾಗ್ ಯಾವ ರೀತಿ ಅನ್ನಿಸ್ತು ಕಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ ಗಾಯ್ಸ್. ಯಾವ ರೀತಿ ಫನ್ನಿ ಇತ್ತಾ, ಎಂಟರ್ಟೈನ್ಮೆಂಟ್ ಇತ್ತು ಅಂತ ಗೊತ್ತಾಗುತ್ತೆ. ಡ್ಯೂಟಿ ಹೋಗೋದಕ್ಕೆ ನನಗಂತೂ ಟೈಮ್ ಆಗಿಬಿಟ್ಟಿದೆ, ಅದಕ್ಕೆ ರೆಡಿ ಆಗ್ತಿದ್ದೀನಿ ಗೈಸ್. ಈ ಮ್ಯಾಗಿ ಲಾಗ್ನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಗೈಸ್. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.